ಹೇ ಗಾಯ್ಸ್, ಡ್ಯೂಟಿಗೆ ಒನ್ ಡೇ ಆಫ್ ಇತ್ತು. ಸೊ ಔಟಿಂಗ್ ಹೋಗಿದ್ವಿ. ಹೇಗಿತ್ತು ನೋಡೋಣ ಬನ್ನಿ, ನಮ್ಮದು ಆ ಒಂದೇ ಔಟಿಂಗ್. ಓಕೆನಾ? ಎಲ್ಲರಿಗೂ ನಮಸ್ಕಾರ. ನಾನು ಪಟಾಕಿ ಪವಿತ್ರ. ಹೌದಾ? ಎಲ್ಲರೂ ಏನೋ ಮಸ್ತಾಗಿ ರೆಡಿಯಾಗಿ ಕೆಳಗೆ ಬಂದ್ವಿ. ಕೆಳಗೆ ಬಂದು ಆಟೋ ಬುಕ್ ಮಾಡಿ ಮೊದಲು ನಾವು ಡ್ಯಾಮ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಆ್ಯಂಡ್ ವಿ ರೀಚ್ ದ ಡ್ಯಾಮ್ ಅಂತೂ ಸಖತ್ತಾಗಿತ್ತು ನೋಡೋಕ್ಕೆ. ನನಗೇನಾದರೂ ಅಲ್ಲೇ ಬಿಟ್ಬಿಟ್ಟು ಬೆಳಗ್ಗೆನೇ ಸಂಜೆವರೆಗೂ ಅಲ್ಲೇ ಆಟಾಡ್ಕೊಂಡು ಇರೋ ಅಂತ ಬಿಟ್ಬಿಟ್ರೆ ನಾನಾದರೂ ಅಲ್ಲೇ ಇರ್ತೀನಿ. ಅಷ್ಟು ಇಷ್ಟ ನನಗೆ ಡ್ಯಾಮ್ ಅಂದರೆ. ಹೌದಾ? ಈಗ ಕಾಮನಾಗಿ ಎಲ್ಲಿಗೆ ನಾವು ಹೋದ್ರೆ ನಾವು ಅಲ್ಲಿಗೆ ಹೋಗಿದ್ವಿ ಅನ್ನೋದಕ್ಕೊಂದು ಪ್ರೂಫ್ ಬೇಕು. ಸೊ ನಾವು ಒಂದು ಪ್ರೂಫಿಗಂತೂ ಒಂದೆರಡು ಫೋಟೋ ತೆಗೆಸ್ಕೊಂಡ್ವಿ. ಫೋಟೋ ಮಾತ್ರ ಸಖತ್ತಾಗಿತ್ತು, ಸೂಪರಾಗಿತ್ತು ಮಾತ್ರ ನೋಡೋದಕ್ಕೆ. ಫೋಟೋ ಶೂಟ್ ಎಲ್ಲ ಆದಮೇಲೆ ಎಲ್ಲ ಫೋಟೋನೆಲ್ಲ ಟಕ ಅಂತ ಫೋಟೋ ತೆಗೆಸ್ಕೊಂಡು ಆದಮೇಲೆ ಅದೇ ಆಟೋ ಇಟ್ಕೊಂಡ್ಬಿಟ್ಟು ನೆಕ್ಸ್ಟ್ ಪ್ಲ್ಯಾನ್ಗೆ ನಾವು ಮೂವ್ ಆನ್ ಆದ್ವಿ. ನೆಕ್ಸ್ಟ್ ಪ್ಲ್ಯಾನ್ ನೋಡಿ, ಇದೇ ಜಿಂಕೆ ಪಾರ್ಕ್. ನಂಗಂತೂ ಸೆಲ್ಫಿ ವಿಡಿಯೋ ಮಾಡೋಕ್ಕೆ ಬರಲ್ಲ, ಬಟ್ ಸ್ಟಿಲ್ ಟ್ರೈಯಿಂಗ್ ಆಲ್ ಆ್ಯಂಗಲ್ಸ್ ಟು ಟೇಕ್ ವೀಡಿಯೋಸ್. ಏನೋ ಒಂದು ಹೊಸದಾಗಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮದು ಒಂದು ಇರಲಿ ಅಂತ ಅಷ್ಟೇ. ಸರಿ, ಮತ್ತೆ ಒಳಗೆ ಹೋಗಿ ನೋಡೋಣ ಹೇಗಿದೆ ಒಳಗೆ ಅಂತ ಹೇಳ್ಬಿಟ್ಟು. ಸರಿ, ಒಳಗೆ ಎಂಟ್ರೆನ್ಸ್ ಹೇಗಿತ್ತು ಅಂತಂದರೆ ಮಸ್ತಾಗಿತ್ತು, ಸೂಪರಾಗಿತ್ತು ಮಾತ್ರ ಹೇಳ್ಬೇಕಂತಂದರೆ. ಆ ಪಿಕಾಕ್ ಆಗಿರಲಿ, ಮುಂದೆ ಎಂಟ್ರೆನ್ಸಲ್ಲೇ ಒಂದು ಲೈಟಿಂಗ್ದು ಲ್ಯಾಂಪ್ ಇತ್ತು, ಅದು ಆಗಿರಲಿ. ಅದನ್ನ ನೋಡಿದ ತಕ್ಷಣ ನನಗನ್ಸಿದ್ದು ಒಂದೇ, ನೈಟ್ ಟೈಮಲ್ಲಿ ಬಂದಿದ್ರೆ ಸಖತ್ತಾಗಿ ಕಂಡಿರೋದು ಅಂತ. ಸೊ ರೆಸ್ಟ್ ತೊಗೊಂಡ್ಬಿಟ್ಟು ನೆಕ್ಸ್ಟ್ ನಾವು ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಡೀಲ್ ನೋಡೋಕೆ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ನಮ್ಮ ಪಯಣ ಸಾಕ್ತು. ನಮ್ಮ ಜೊತೆಗೆ ಸೂರ್ಯ ಮಾಮನ ಜೊತೆಗೆ ಬರ್ತೀನಿ ಅಂತ ಹೇಳ್ತಿದ್ದ. ಅದೇ ಕಂಡ್ರಿ ಬಿಸಿಲು, ಎಷ್ಟು ಬಿಸಿಲಿತ್ತು ಅಂದರೆ ತಲೆ ಸುರಿದಿತ್ತು ಅಷ್ಟಿತ್ತು. ಆಮೇಲೆ ಹೋಗಿ ನೋಡಿದ್ರೆ ಪೀಸ್ ಅಂದರೆ ಪೀಸ್, ಅಷ್ಟು ಕಣ್ಣಿಗೆ ಒಂಥರ ತಂಪು ಅನಿಸ್ತಿತ್ತು. ಅಷ್ಟು ಚೆನ್ನಾಗಿ ಸ್ವಲ್ಪನೂ ಅಷ್ಟು ಪಾರ್ಕ್ ಸ್ವಲ್ಪನೂ ಸೌಂಡ್ ಇಲ್ಲ. ಎಷ್ಟು ಸೈಲೆಂಟಾಗಿತ್ತು ಅಂದರೆ ಅಷ್ಟು ಸೈಲೆಂಟಾಗಿತ್ತು, ನಿಶಬ್ದವಾಗಿತ್ತು ಅಲ್ಲಿ ಜಾಗ ಮಾತ್ರ. ಜಿಂಕೆ ಆಗಿರಲಿ, ಆ ನೀರಾಗಿರಲಿ, ಆ ಬಾತುಕೋಳಿಗಳಾಗಿರಲಿ, ಮತ್ತು ಆ ಗುಡಿಸಲು, ಇದನ್ನೆಲ್ಲ ಒಟ್ಟಿಗೆ ನೋಡಿದಾಗ ಎಷ್ಟು ಚೆನ್ನಾಗಿ ಕಾಣೋದು ಗೊತ್ತಾ. ಕಣ್ಣಿಗೆ ತಂಪು ಅಂದರೆ ತಂಪಿತ್ತು. ಸರಿ, ನೆಕ್ಸ್ಟ್ ಫೋಟೋಸ್ ತಗೊಳ್ಳೋಣ ಅಂತ ನೆಕ್ಸ್ಟ್ ಮೂವ್ ಆದ್ವಿ. ಬರ್ಲಾ ನಾನು ಬಾಡಿ ಫಸ್ಟ್ 1 2 3 ಸ್ಟಾರ್ಟ್. ಕಾಲೇ what is the angle? ನಾನು ಫ್ರಂಟ್ ಟಕ ಅಂತ ಫೋಟೋಸ್ ಎಲ್ಲ ಮುಗಿಸ್ಕೊಂಡ್ಬಿಟ್ವಿ. ಆ್ಯಂಡ್ ಫೈನಲಿ ಇದು ನಮ್ಮ ಫೋಟೋ ಶೂಟ್ ರಿಸಲ್ಟ್. ಸೊ ಫನ್ನಿ ಆ್ಯಂಡ್ ಮೆಮೊರೇಬಲ್ ಫೋಟೋಸ್ ಆಯಿತು. ಇನ್ ರೀಲ್ಸ್ ಮಾಡಿಲ್ಲ ಅಂದರೆ ಅವರ್ ಔಟಿಂಗ್ ವಾಸ್ ಇನ್ಕಂಪ್ಲೀಟ್. Okay. I'm hungry. Better you phone to I will. No, yeah, all has to do whatever it is. Okay, I don't want. If it is good, then no problem. Memory, right now? That is correct. And we have to get it down first. Because we don't know again we can come or not, but we will meet or we don't know. Okay, better. Right, Neha, फिर अभी कम मिलेंगे नहीं मिलेंगे नहीं पता. ये और एक साल बाकी है, वो तमिलनाडु चले जाएगा. ಆ್ಯಂಡ್ ಫೈನಲಿ ನಮ್ಮ ಔಟಿಂಗ್ದು ಲಾಸ್ಟ್ ಪಾರ್ಟ್ ಬಂದುಬಿಟ್ಟು ಶಾಪಿಂಗ್ ಅಂತೂ ನನಗೆ ಔಟ್ ಆಫ್ ಸಿಲೆಬಸ್. ನಾನಂತರೂ ತಿನ್ನೋದು ಅಂದರೆ ಐಸ್ ಕ್ರೀಮ್ ತಿನ್ನೋದು, ಏನು ಸಿಗುತ್ತೋ ಪಾಪ್ಕಾರ್ನ್ ತಿನ್ನೋದು, ಇದೇ ಮಾಡ್ತಾಯಿದ್ದೆ. ಇದೇ ಗ್ಯಾಪಲ್ಲಿ ನೀವು ನಿಮ್ಮ ಕೆಲಸ ಮರಿಬೇಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಕಮೆಂಟ್ಸು ಮಾಡಿ. ಇದನ್ನೆಲ್ಲ ಆದಮೇಲೆ ಮತ್ತೆ ನಾವೆಲ್ಲ ಐಸ್ ಕ್ರೀಮ್ ತಿಂದು ಕರೆಕ್ಟಾಗೆಲ್ಲ ನೀಟಾಗೆಲ್ಲ ಎಂಜಾಯ್ ಮಾಡಿ ಫೈನಲಿ Finally, lots of fun and enjoyed with these girls. Okay, bye, see you in the next video. Bye.